ಏಟು ಸಾಕು ದೇವ್ರೆ ನಿಮಗೆ ದಿಕ್ಕು ಬಂದ ನೋಡೋ ಪೈಲ್ವಾನ್. ಸಾಂಸ್ಕೃತಿಕ ನಗರ ಮೈಸೂರು ಅಂತಂದರೆ ಸಾಕಷ್ಟು ವಿಶೇಷಗಳಿಗೆ ಒಂದಾಗಿರ್ತಕ್ಕಂಥದ್ದು. ಹೀಗಾಗಿ ಗಂಡು ಕಲೆ ಆಗಿರುವಂತಹ ಕುಸ್ತಿಗೆ ಏನು ಮೈಸೂರು ಕೂಡ ಹೆಸರುವಾಸಿಯಾಗಿದೆ. ಹೀಗಾಗಿ ಮೈಸೂರಿನಲ್ಲೂ ಕೂಡ ಅತಿ ಹೆಚ್ಚು ಕುಸ್ತಿ ಪ್ರೇಮಿಗಳಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಾಚೀನ ಕಲೆಗೆ ರಾಜ ಮಹಾರಾಜರುಗಳು ಕೂಡ ಸಾಕಷ್ಟು ಆಶ್ರಯವನ್ನು ನೀಡಿದ್ದಾರೆ. ಇದರ ದ್ಯೋತಕವಾಗಿ ಬಸವನಗುಡಿ ವೃತ್ತದಲ್ಲಿ ಪೈಲ್ವಾನರ ಪ್ರತಿಮೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಏನು ನಾವು ಮೈಸೂರಿನ ಬಸವನಗುಡಿ ವೃತ್ತದಲ್ಲಿ ಏನಿದ್ದೇವೆ, ಈ ಒಂದು ವೃತ್ತದಲ್ಲಿ ಈಗಾಗಲೇ ಏನು ಸಾಕಷ್ಟು ಒಂದು ಮೊದಲುಗಳಿಗೆ ಈ ಒಂದು ವಾರ್ಡ್ ಕೂಡ ಆಗಿದೆ. ಹೀಗಾಗಿ ಈ ಒಂದು ವಾರ್ಡ್ನಲ್ಲಿ ಈ ಒಂದು ಏನು ಬಾಲಗಂಗಾಧರನಾಥ ಸ್ವಾಮಿ ಉದ್ಯಾನವನದ ಮುಂಭಾಗ ಎರಡು ಕುಸ್ತಿಪಟುಗಳು ಕುಸ್ತಿ ಮಾಡುವಂತಹ ಭಂಗಿಯಲ್ಲಿರ್ತಕ್ಕಂಥ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹಾಗೂ ನೋಡುಗರನ್ನು ಕೂಡ ಆಕರ್ಷಣೆಗೆ ಒಳಗಾಗ್ತಾ ಇದೆ. ಯಾಕಂದರೆ ಮೈಸೂರಿನ ನಾವು ಕೆ ಜಿ ಕೊಪ್ಪಲು, ಮಂಚೇಗೌಡನ ಕೊಪ್ಪಲು ಹಾಗೂ ಕುಂಬಾರ ಕೊಪ್ಪಲು ಹಾಗೂ ಮಂಡಿ ಮೊಲ್ಲ, ಹೀಗೆ ಅನೇಕ ಊರುಗಳಲ್ಲಿ ಸಾಕಷ್ಟು ಗರಡಿ ಮನೆಗಳಿತ್ತು. ಆದರೆ ದಿನೇ ದಿನೇ ಗರಡಿ ಮನೆಗಳ ಸಂತತಿ ಹಾಗೂ ಈ ಒಂದು ಗಂಡು ಕಲೆ ಆಗಿರುವಂತಹ ಕುಸ್ತಿ ಸಂತತಿ ಕೂಡ ನಶಿಸಿ ಹೋಗುತ್ತಿದೆ. ಆದರೆ ಇದನ್ನು ಪೋಷಿಸುವಂಥ ನಿಟ್ಟಿನಲ್ಲಿ ಈ ವಾರ್ಡ್ನ ಕಾರ್ಪೊರೇಟರ್ ಆಗಿರುವಂತಹ ಪೈಲ್ವಾನ್ ಶ್ರೀನಿವಾಸ್ ಅವರು ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಈ ಒಂದು ರೀತಿಯಾದಂತಹ ಕುಸ್ತಿಪಟುಗಳಿಗೆ ಅಥವಾ ಕುಸ್ತಿ ಕಲೆಗೆ ಗೌರವ ಕೊಡುವಂತಹ ಒಂದು ರೀತಿ ಸ್ಮಾರಕ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಈ ಎರಡು ಪೈಲ್ವಾನರು ಯುದ್ಧ ಮಾಡುವಂತಹ ಅಥವಾ ಕುಸ್ತಿ ಮಾಡುವಂತಹ ಭಂಗಿಯಲ್ಲಿ ಈ ಒಂದು ಕಂಚಿನ ಪ್ರತಿಮೆಯನ್ನು ಇಲ್ಲಿ ಒಂದು ನಿರ್ಮಾಣವನ್ನು ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಇದು ಉದ್ಘಾಟನೆ ಕೂಡ ಆಗ್ತದೆ. ಆದರೆ ಈ ಒಂದು ಕಂಚಿನ ಪ್ರತಿಮೆ ಈ ಒಂದು ಹೆಬ್ಬಾಳು ಮುಖ್ಯ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ನೋಡುಗರನ್ನು ಸಾಕಷ್ಟು ಆಕರ್ಷಣೀಯವಾಗಿದೆ. ಈಗ ನೀವು ಸಂಪೂರ್ಣವಾಗಿ ಈ ಒಂದು ಎರಡು ಕಲಾಕೃತಿಗಳನ್ನ ನೋಡ್ಬೋದು. ಈ ಕಲಾಕೃತಿಗಳನ್ನು ಕೂಡ ಸಾಕಷ್ಟು ಕಲಾವಿದ ತನ್ನ ಕಲೆಯನ್ನು ಇಲ್ಲಿ ಸಾಕಷ್ಟು ತೋರಿಸಿರ್ತಕ್ಕಂಥದ್ದು ಹಾಗೂ ಆ ಒಂದು ಕುಸ್ತಿ ಪೈಲ್ವಾನರ ದೇಹ ದಾಢ್ಯ ಯಾವ ರೀತಿ ಇರ್ತದೆ, ಆಗ ಇರುವಂತಹ ತೋಳುಗಳಿರ್ಬೋದು, ತೊಡೆಗಳಿರ್ಬೋದು ಹಾಗೂ ಆ ಭಂಗಿ ಇರ್ಬೋದು, ಇವೆಲ್ಲವನ್ನು ಕೂಡ ಅತ್ಯಾಕರ್ಷಕವಾಗಿ ಒಬ್ಬ ಕಲಾವಿದ ಅನಿಲ್ ಎನ್ನುವಂತಹ ಕಲಾವಿದರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಥವಾ ಇದನ್ನು ಈ ಒಂದು ಕಲಾಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕುಸ್ತಿ ಕಲೆಗೆ ಒಂದು ಅವಕಾಶವನ್ನು ಅಥವಾ ಇವತ್ತಿನ ಈಗ ಸಾಕಷ್ಟು ಯುವಜನರು ಕೂಡ ಹಲವಾರು ಕ್ರೀಡೆಗಳಲ್ಲಿ ಉತ್ತೇಜನಗೊಳ್ತಾರೆ. ಆದರೆ ಹಿಂದೆ ರಾಜ ಮಹಾರಾಜರ ಕಾಲದಿಂದನೂ ಕೂಡ ಅದು ಕುಸ್ತಿಗೆ ತಂದೆ ಆದ ಪರಂಪರೆ ಇದೆ. ಹಾಗೂ ಭಾಳ ಪ್ರಮುಖವಾಗಿ ನಾವು ದೇವಾನುದೇವತೆಗಳೆಲ್ಲ ವಿಚಾರದಲ್ಲೂ ಹೇಳ್ತೀವಿ. ಜಾಂಬುವಂತ ಶ್ರೀರಾಮಚಂದ್ರ ಇರ್ಬೋದು ಅಥವಾ ಕಂಸ ಕೃಷ್ಣ ಇರ್ಬೋದು, ಪಾಂಡವರ ಭೀಮ ಇರ್ಬೋದು, ದುರ್ಯೋಧನ ಇರ್ಬೋದು, ಹೀಗೆ ಅನೇಕ ಒಂದು ಪ್ರಾಚೀನವಾದಂತಹ ಪೌರಾಣಿಕವಾದಂತಹ ಹಿನ್ನೆಲೆ ಕೂಡ ಈ ಒಂದು ಕುಸ್ತಿ ಕಲೆಗಿದೆ. ಹೀಗಾಗಿ ಈ ಕುಸ್ತಿ ಕಲೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಈ ಭಾಗದ ಜನ ಕೂಡ ಮುಂದಿನ ಯುವಕರು ಕೂಡ ಕುಸ್ತಿಯನ್ನು ಪೋಷಿಸತಕ್ಕಂಥದ್ದು ಅಥವಾ ಪ್ರೇರೇಪಣೆ ಆಗುವಂಥ ನಿಟ್ಟಿನಲ್ಲೂ ಕೂಡ ಇದೊಂದು ದ್ಯೋತಕವಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡೋದಕ್ಕೆ ಈ ಪಾಲಿಕೆ ಸದಸ್ಯರಾದಂತಹ ಪೈಲ್ವಾನ್ ಶ್ರೀನಿವಾಸ್ ಅವರು ಇದ್ದಾರೆ. ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನೀವು ಕೂಡ ಸ್ವತಃ ಪೈಲ್ವಾನ್ ಆಗಿದ್ದೀರಿ. ಏನಕ್ಕೆ ಈ ರೀತಿಯ ಒಂದು ಕಲಾಕೃತಿಯನ್ನು ಮಾಡಬೇಕು ಅಂತ ಅನ್ನಿಸ್ತು ಸರ್? ನಾನು ಇದನ್ನು ಮಾಡಬೇಕಾದ್ರೆ ನಾನು 16ನೇ ವಯಸ್ಸಿಗೆ ಗರಡಿ ಮನೆಗೆ ಬಂದನು. ಕುಂಬಾರ ಕೊಪ್ಪಲು ಗ್ರಾಮದಲ್ಲಿ 2 ಗರಡಿ ಇದೆ. ಮೇಲ್ಗಡೆ ಗರಡಿ, ಕೆಳಗಡೆ ಬೋರೆಗೋಡು ಗರಡಿ, ಮೇಲ್ಗಡೆ 10 ಜನ ಗರಡಿ ಅಂತ ಇದೆ. ಅಲ್ಲಿ 16ನೇ ವಯಸ್ಸಿಗೆ ನಾನು ಗರಡಿಗೆ ಸ್ಟಾರ್ಟ್ ಮಾಡ್ದಂಥವನು. ಅವತ್ತೊಂದು ದಿವಸ ಗರಡಿಗೆ ಹೋಗ್ಬೇಕಾದ್ರೆ ನಾವು ಆ ಗರಡಿ ಒಳಗಡೆ ಜಾಗನೇ ಇರ್ತಿದ್ದಿಲ್ಲ, ಅಷ್ಟೂ ಪೈಲ್ವಾನರುಗಳಿದ್ರು. ಅಂದರೆ ನಮಗೆ ಒಳಗಡೆ ಸ್ಥಳ ಇದೆ ಅಂತ ನಾವು ಚಿಕ್ಕ ಹುಡುಗರು, ದೊಡ್ಡವರೆಲ್ಲ ಮಾಡ್ತಿದ್ರು. ನಾವೇನಾರು ಅದಕ್ಕೆ ನಾವು ಸಾಧನೆ ಮಾಡಿಸೋರು ನಮ್ಮ ಜಗಲಿ ಮೇಲೆ ಮಾಡಿಸ್ತಿದ್ರು ನಮ್ಮನ್ನ. ಅಷ್ಟೂ ಜನ, 100 ಜನ ಇರ್ತಿದ್ರು, ಜಾಗನೇ ಸಾಲ್ತಿರ್ಲಿಲ್ಲ ಅಂಥ ಕಾಲದಲ್ಲಿ. ಆಮೇಲೆ ಇಡುಗೆ ಅಂದರೆ ಕುಂಬಾರ ಕೊಪ್ಪಲು ಸುಧಾ ಮನೆಗೊಬ್ಬರು ಪೈಲ್ವಾನರು, 2 ಪೈಲ್ವಾನರಿದ್ದರು. ಆಗಲೂ ಸುಧಾ 1-2 ಪೈಲ್ವಾನರಿದ್ದರು ಮನೆಗೆ. ಅಂದರೆ ನಮ್ಮ ಅಂತ ಇರ್ಬೋದು, ಪ್ರತಿ ಊರಲ್ಲೂ ಇದ್ದರು. ಕೊಪ್ಪಳ, ಕನೆಗುಣ ಕೊಪ್ಪಳ ಆಗ್ಬೋದು, ಕುಂಬಾರ ಕೊಪ್ಪಳ ಆಗ್ಬೋದು, ಮಂಚಗುಣ ಕೊಪ್ಪಲು, ಮೇಟ್ಕಳಿ, ಹಳೇ ಒಕ್ಕಲುಗೇರಿ ಇರ್ಬೋದು, ಮತ್ತು ಶ್ರೀರಾಮ್ಪುರ, ಮಂಡಿ ಮೂಲ, ನಮ್ಮ ಏನು ಹಳೆ ಗ್ರಾಮ ಇರ್ಬೋದು, ಮೈಸೂರು ಸಿಟಿ ಸೆಂಟ್ರ್ ಆಗ್ಬೋದು, ಸುಣ್ಣದಕೆರೆ, ಒಕ್ಕಲುಗೇರಿ, ಮತ್ತು ವಿದ್ಯಾರಣ್ಯಪುರಂ, ಇಂಥ ಕಡೆ ಎಲ್ಲ ಸೊಕ್ಕಪುರ, ಇಂಥ ಕಡೆ ಸೊಕ್ಕಪುರಂ, ಇಂಥ ಕಡೆ ಎಲ್ಲ ಇರುವಂಥ ಗರಡಿಗಳು ಈಗಲೂ ಇದೆ. ಅಂದರೆ ಅಂಥ ಕಡೆ ಇದ್ದದ್ದು ನಾನು ನೋಡ್ತಿದ್ದಂಗೆ ಗರಡಿ ತುಂಬ ಜನ ಇರೋ, ಗರಡಿ ತುಂಬ ಪೈಲ್ವಾನರು ಇರೋರು. ಆಮೇಲೆ ಎಲ್ಲ ಏರಿಯಾದಲ್ಲೂ
ಎಲ್ಲಿ ನೋಡಿದ್ರು ನಾವು ಯಾರು ನೋಡಿದ್ರು ಇವರು ಈ ಕುಸ್ತಿ ಮಾಡಿದ್ರು ಆ ಕುಸ್ತಿ ಮಾಡಿದ್ರು ಅಂತ ಎಲ್ಲ ನಾವು ನೋಡಿದಂಥ ಪೈಲಿವಾನರುಗಳೇ ಇದ್ದರು. ಆದರೂ ಸುಧಾ ನಾವು ಇವತ್ತೊಂದು ದಿವಸ ಕುಸ್ತಿ ಕಲೆ ನಸ್ತೋಯ್ತಾ ಇದೆ. ಯಾಕೆಂದರೆ ಇದು ಮೈಸೂರು ಪರಂಪರೆಯಲ್ಲಿ ನೂರಾರು ವರ್ಷಗಳಿಂದಂಥ ರಾಜ ಮಹಾರಾಜರ ಕಾಲದಿಂದಂತ ಬಂದಂಥ ಕುಸ್ತಿ ಇದು. ಯಾಕೆಂದರೆ ಮಹಾರಾಜರು ನೋಡ್ತಿದ್ದಂಥ ಕುಸ್ತಿ ನೋಡ್ತಿದ್ರು, ಆಮೇಲೆ ಮುಷ್ಟಿ ಕಾಳಗ ನೋಡ್ತಿದ್ದಂಥವ್ರು ಮಹಾರಾಜರು. ಅಂಥ ಕಾಲದಿಂದ ಒಂದು ಕುಸ್ತಿ ಮಾಡಿದಂಥ ರಾಜರು ನೋಡಿದಂಥ ರಾಜರು ಇವತ್ತು ನಾವು ನೋಡಿದ್ರೆ ಕುಸ್ತಿಗೆ ಈಗ ನಸ್ತೋಯ್ತಾ ಇದೆ. ಇವತ್ತಿನ ಪೀಳಿಗೆ ನಾನು ನೋಡ್ತೀನಿ ಜಿಮ್ಗೆ ಹೋಗ್ತಾರೆ, ಆದರೂ ಕೆಮ್ಮಣ್ಣು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಯಾಕೆಂದರೆ ನಾವೇ ನೋಡಿ, ಏಕೆಂದರೆ ನಾವು ಗರಡಿ ಮನೆಗೆ ಹೊಟ್ಟೋಗ್ಬಿಟ್ರೆ ಎಲ್ಲನೂ ಮರೆಯುವ, ಹೊರಗಡೆದೆಲ್ಲ ಪ್ರಪಂಚನೇ ಮರೆಯುವಂಗಾಗಿತ್ತು. ಕೆಮ್ಮಣ್ಣು ಅಂದರೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಅಂದರೆ ಇವತ್ತೊಂದು ದಿವಸ ಬರೀ ಜಿಮ್ಮು, ಈ ಮಣ್ಣಲ್ಲಿ ಆಟ ಮಕ್ಕಳು, ಸ್ಕೂಲ್ ಮಕ್ಕಳು ಸುಧಾ ಮಣ್ಣಲ್ಲಿ ಆಟ ಆಡೋದೇ ಕಡಿಮೆ ಆಗ್ಬಿಟ್ಟಿದೆ ಇವತ್ತು. ಅದರಿಂದ ಜಿಮ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಕ್ಕೆಲ್ಲ ಒಳ್ಳೆಯದು ಗರಡಿ ಮನೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಮತ್ತು ಇದೊಂದು ಕಲೆ ಅನ್ನೋದು ಗ್ರಾಮೀಣ ಕಲೆ ಮತ್ತು ಹಳ್ಳಿ ಸೊಡುಗು. ಮತ್ತು ಇವತ್ತು ಈ ಕಲೆ ನಸ್ತೋಯ್ತಾ ಇದೆ. ಇವತ್ತು ಹಿಂದೆ ಏನು ಮಾಡಿದ್ರು ಇವತ್ತು ಪೀಳಿಗೆಗೆ ಮಕ್ಕಳಿಗೆ ಇದೆಲ್ಲ ನೋಡಲಿ ಅಂತ ಮತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪೈಲಿವಾನರುಗಳು ಬಂದು ಹೋಗಿದ್ದಾರೆ ಈ ಭೂಮಿ ಮೇಲೆ. ಇದಕ್ಕೆಲ್ಲ ಒಂದು ಸಾಕ್ಷಿ ಇದು ಇರ್ತದೆ. ಯಾಕೆಂದರೆ ನಾನು ಹಲವಾರು ಉತ್ತರ ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ ಹಲವಾರು ಕಡೆ ಬಂದಿದ್ದೀನಿ, ಗರಡಿ ನೋಡಿದ್ದೀನಿ, ಪೈಲಿವಾನರು ನೋಡಿದ್ದೀನಿ. ಇದು ಈ ಥರದ್ದು ಪೈಲಿವಾನರು 8 ಅಡಿ ಉದ್ದ ಹೈಟ್ ಇದೆ ಇದಕ್ಕೆ, ಅಂದರೆ ಕಂಚೊಂದು. ಈ ಥರದ್ದು ಎಲ್ಲೂ ನಾನು ನೋಡ್ದಂಗಿಲ್ಲ ಸರ್. ಈಗ ಕಾರ್ಪೊರೇಟ್ರು ಅಂತಂದರೆ ರಸ್ತೆ ಹಾಕ್ಸೋದು, ಮತ್ತು ನೀರು ಕೊಡೋದು ಅಥವಾ ಕಸ ಎತ್ತಿಸೋದು, ಅಂದರೆ ಮೂಲಭೂತ ಸೌಕರ್ಯ ಕೊಡೋದು. ಆದರೆ ನಿಮ್ಮ ವಾರ್ಡು ಕೂಡ ಸಾಕಷ್ಟು ರೆವಿನ್ಯೂ ವಾರ್ಡ್ ಇದೆ, ಸಾಕಷ್ಟು ಅದೇ ರೀತಿ ಸಮಸ್ಯೆ ಇದೆ. ಅದರೊಳಗೆ ನಿಮಗೆ ಬಂದಂಥ ಅನುದಾನದಲ್ಲಿ ಈ ಥರದೊಂದು ಮಾಡಬೇಕು ಅಂತ, ಮತ್ತು ಈಗ ಇದ್ರ ಜೊತೆ ಸಾಕಷ್ಟು ಸುಧಾಮೂರ್ತಿಯವರು ರಸ್ತೆ ಇಡಿಸಿದ್ದೀರಿ, ಬಾಲಗಂಗಾಧರ ಸ್ಟ್ಯಾಚು ಮಾಡಿದ್ದೀರಿ, ಅಥವಾ ಹೆಬ್ಬಾಳು ಬಾಗಿಲು ಮಾಡಿಸಿದ್ದೀರಿ. ಯಾಕೆ ನಿಮಗೆ ವಿಭಿನ್ನವಾಗಿ ಯೋಚನೆ ಮಾಡಿದ್ರಿ ಅಂತ? ನಾನು ಸಾಕಷ್ಟು ಗೆದ್ದಂಥ ಸಂದರ್ಭದಲ್ಲಿ ಯೂಜೋಡಿ ಪ್ರಾಬ್ಲಮ್ಮು ಇಡೀ ಸಿಕ್ಕಾಬಟ್ಟೆ ಇತ್ತು. ಇಡೀ ವಾರ್ಡಲ್ಲಿ ಈಜುಡಿ ಲೈನು ಒಂದು 5% ಬಿಟ್ಟರೆ ಇಡೀ ವಾರ್ಡಲ್ಲಿ ಈಜುಡಿ ಲೈನ್ ಮಾಡಿಸಿದ್ದೀನಿ. ಮತ್ತು ಡಾಂಬರ್ಕರಣ ಎಲ್ಲ ಫುಲ್ ಮಾಡಿಸಿದ್ದೀನಿ, ಅದು ಒಂದು 5% ಇರ್ಬೋದು. ಮತ್ತು ಎಲ್ಲದಕ್ಕೂ ಫುಟ್ಪಾತ್ ಇರ್ಬೋದು, ಮತ್ತು ಲೈಟ್ ಇರ್ಬೋದು, ಮತ್ತು ಕಸಿನ ಗಾಡಿಗಳಿರ್ಬೋದು. ಮೊದಲು 2 ದಿವಸಕ್ಕೊಂದು ಹಬ್ಬ ಇತ್ತು, ದಿನನಿತ್ಯ ನೀರಿನ ಸೌಲಭ್ಯ 2 ದಿವಸಕ್ಕೊಂದು ಸಲ ನೀರಿತ್ತು, ಅದು ಸುಧಾ ಚೆನ್ನಾಗಾಗಿದೆ. ಅಂತ ಅದರ ಜೊತೆಗೆ ನಮ್ಮ ಹೆಬ್ಬಾಳಿನ ಹೆಬ್ಬಾಗಿಲು ಬಂದರೆ ನಮ್ಮ KRS ರೋಡಿಂದ ಬಂದರೆ ಆ ಸುಧಾಮೂರ್ತಿ ರಸ್ತೆಯಲ್ಲಿ ಏನಿದೆ, ಡಾಕ್ಟರ್ ಸುಧಾಮೂರ್ತಿ ರಸ್ತೆ, ಮೇಡಮೇ ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಹೆಬ್ಬಾಗಿಲು ಸುಧಾಮೂರ್ತಿ ರಸ್ತೆ ಅದನ್ನು ಉದ್ಘಾಟನೆ ಮಾಡಿದ್ರು. ಮತ್ತು ಮಶಾಣದ್ದು ಒಂದು ಒಳ್ಳೆಯ ಎಲೆಕ್ಟ್ರಿಕ್ ಬರ್ನಿ ಮಿಷಿನ್ ತಂದೆ 1.25 ಕೋಟಿ ವೆಚ್ಚದಲ್ಲಿ. ಅದಾದಮೇಲೆ ಫುಟ್ಪಾತು ಚಪ್ಪಡಿಗಳಿದ್ದು ಆ ಕಡೆ ಈ ಕಡೆ ಎಲ್ಲ ಚಪ್ಪಡಿಗಳು, ಆ ಚಪ್ಪಡಿಗಳೆಲ್ಲ ಮಾಡಿಸಿ, ಮತ್ತು ಒಳಗಡೆ ಯೋಗ ಮಂಟಪ, ಲೇಡೀಸ್ ನನ್ನ ತಾಯಿಯಂದಿರು ಅಕ್ಕ ತಂಗಿಯಂದಿರು ಎಲ್ಲ ಪಾಪ ವಾಕ್ ಮಾಡುವಂಥ ಸ್ಥಳದಲ್ಲಿ ಪಾಪ ಯೋಗ ಮಾಡ್ತಿದ್ರು. ಅದನ್ನೆಲ್ಲ ನೋಡಿದೆ ಒಂದು ಯೋಗ ಮಂಟಪ ಆಯಿತು. ಅದಾದಮೇಲೆ ಬಾಲಗಂಗಾಧರ ಸ್ವಾಮಿ ಅಜ್ಜವರು ಒಂದು ಪುತ್ವಳಿ ನಮ್ಮ ಸ್ವಂತ ಖರ್ಚಿಂದ ಒಂದು ಪುತ್ವಳಿನೂ ಸುಧಾ ಮಾಡಿಸಿ, ಮತ್ತು ಒಳ್ಳೆಯ ಲೈಟ್ ಇದೆ. ಅಂಥ ಸಂದರ್ಭದಲ್ಲಿ ಇದು ಈ ಬಸವನಗುಡಿ ಸರ್ಕಲ್ ಅಂತ ಏನಿದೆ, ಇಲ್ಲೊಂದು ಕುಸ್ತಿದ ಒಂದು ಪೈಲಿವಾನರದ್ದು ಒಂದು ಪ್ರತಿಮೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ. ಯಾಕೆ ಅಂದರೆ ನಾನು ಸಾಮಾನ್ಯ ಮನಸ್ಸಿನಾಗಿ ಒಂದು ಜನಪ್ರತಿನಿಧಿ ಇಲ್ಲದಂತೆ ಸಾಮಾನ್ಯ ಮಾಡಿಸಿದ್ರೆ ನನಗೆ, ಯಾಕೆಂದರೆ ಇಷ್ಟೆಲ್ಲ ಮಾಡಿ ಕಾಯ್ತಿರಲಿಲ್ಲ, ಆಯ್ತಲ್ವಾ. ಇಷ್ಟು 37 ಲಕ್ಷ ವೆಚ್ಚದಲ್ಲಿ ನಾನು ಇದನ್ನು ಪ್ರತಿಮೆ ಮಾಡಿಸ್ಬೇಕಾದ್ರೆ ಸರ್ಕಾರದಿಂದ ನನ್ನ ಒಂದು ಜನಪ್ರತಿನಿಧಿ ಆದರೂ ಮಾತ್ರ ಇದನ್ನು ಮಾಡಿಸೋಕ್ಕೆ ಸಾಧ್ಯ. ಯಾಕೆಂದರೆ ಇದು 1 ಲಕ್ಷ 2 ಲಕ್ಷ ಎಲ್ಲ ಆಗೋವಂಥದ್ದಲ್ಲ. ಯಾಕೆಂದರೆ ಕಂಚೊಂದು ಇದು, ಅದರಿಂದ 37 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನು ಇದನ್ನು ಮಾಡಿಸ್ಬೇಕಾಗತ್ತೆ. ಸರ್, ಈಗ ಸಾಕಷ್ಟು ಈ ಒಂದು ಕಂಚಿನ ಪ್ರತಿಮೆಯನ್ನು ಮಾಡಿಸಿದ್ದೀರಿ, ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡು? ಯಾಕಂದರೆ ಇದು ನೋಡಿದ ತಕ್ಷಣ ಮಾಡೋವಂಥದ್ದಲ್ಲ, ಪ್ರವಾಸಗಳು ಮಾಡಬೇಕು, ಮತ್ತು ಅದಕ್ಕೆ ಅಧ್ಯಯನ ಮಾಡಬೇಕು, ಸೂಕ್ತ ಕಲಾವಿದರು ಕೊಡಬೇಕು. ಮತ್ತು ಕಂಚಿನ ಪ್ರತಿಮೆ ಅಂತಂದರೆ ಕೆಲವು ಮೋಸ ಮಾಡೋವಂಥವ್ರು ಇರ್ತಾರೆ, ಅಥವಾ ಬೇರೆ ಮರದಲ್ಲಿ ಮಾಡ್ಬೋದಾಯಿತು, ಅಥವಾ ಗಾರೆಯಲ್ಲಿ ಮಾಡ್ಬೋದಾಯಿತು. ಯಾಕೆ ಆ ಪ್ರಿಪ್ರೇಷನ್ ಹೇಗಿತ್ತು ಅಂತೇಳಿ? ನಾನು ಇದಕ್ಕೆ 2 ವರ್ಷದ ಹಿಂದೆ ನಾನು ಇದಕ್ಕೇನು ಮಾಡಿದೆ, ಗಾರೆದಾಗಿದ್ರೆ ಗಾರೆ ಇವತ್ತಿದ್ರೆ ಒಂದು ಸುತ್ತಿಗೆಲ್ಲಿ ಹೊಡೆದ್ರು ನಾಳೆ ದಿವಸ ಹೊಡೆದೋಗ್ಬೋದು.
ಕಂಚುಂದಾದರೆ ಅಂದರೆ ಇದನ್ನು ಕಲಾವಿದರು ಮೈಸೂರಿನಲ್ಲೂ ಅನಿಲ್ ಅಂತೇಳಿ ಅವರು ಕಲಾವಿದರು ಇದನ್ನು ಮಾಡ್ದಂಥವ್ರು ಮೈಸೂರಿನವರು. ನನಗೆ ಅವರು ಹಲವಾರು ತೋರಿಸಿದ್ರು ಇಂಥವೆಲ್ಲ ಸುಮಾರು ಅಂಬೇಡ್ಕರ್ ಇರ್ಬೋದು, ಮತ್ತು ಕುವೆಂಪುರವ್ರು ಇರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು, ಹಲವಾರು ಮಾಡಿದ್ದು ಅಂಥದ್ದನ್ನ ತೋರಿಸಿದ್ರು ನನಗೆ. ಇದು ನೋಡಿ ಇದೆಲ್ಲ ಮಾಡಿದ್ದೀನಿ, ಇಂಥ ಪ್ರತಿಮೆಗಳು ಸ್ಟಾಚ್ಗಳು ನೀವು ನೋಡಿ ಅಂತ ಹಲವಾರು ಫೋಟೋಗಳು ನೋಡಿದ್ಮೇಲೆ ಕಂಚುಂದು ಇದು ನನಗೆ ಭಾರಿ ಇಷ್ಟ ಆಯಿತು. ದುಡ್ಡು ವೆಚ್ಚ ಆದರೂ ಪರವಾಗಿಲ್ಲ, ಇದು ಶಾಶ್ವತವಾಗಿ ಇರುವಂಥದ್ದು ಅಂಥೇಳಿ ನಾನು ಅದನ್ನು ಒಂದು ತೀರ್ಮಾನ ತಗೊಂಡು ಹಲವಾರು ಫೋಟೋಗಳು ನೋಡಿ ಪೈಲ್ವಾನರು ನಿಂತಿರುವಂಥದ್ದು, ನಾವು ಯಾವ ಆ್ಯಂಗಲಲ್ಲಿ ನಿಂತಿರೋದು ಅವರು ಪೈಲ್ವಾನರುಗಳ್ದು ಅಂತ ನೂರಾರು ಫೋಟೋ ನೋಡಿ ಇದೊಂದು ಸೆಲೆಕ್ಟ್ ಮಾಡ್ಕೊಂಡು ಈ ಫೋಟೋ ಭಾರಿ ಚೆನ್ನಾಗಿ ಬಂತು. ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ನಾವು ಒಂದು 2-3 ಜನ ಎಲ್ಲ ಪೈಲ್ವಾನರು ಕೂತ್ಕೊಂಡು ಆಮೇಲೆ ಕೊನೆಯಲ್ಲಿ ನಾನೇ ಇದನ್ನು ಡಿಸೈಡ್ ಮಾಡಿದೆ. ಇದೇ ಥರ ಈಗ ನೀವೊಬ್ಬರು ಕಾರ್ಪೊರೇಟ್ ಇದ್ದೀರಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಪೈಲ್ವಾನ್ ಇದ್ದೀರಿ, ನಿಮಗೆ ತೃಪ್ತಿ ಇದೆಯಾ ಸರ್ ಇದೊಂದು ಮಾಡಿದ್ದಕ್ಕೆ? ಸಂಪೂರ್ಣ ತೃಪ್ತಿ ಇದೆ ನನಗೆ. ಆಮೇಲೆ ತೃಪ್ತಿ ಇದೆ. ಯಾಕೆ ತೃಪ್ತಿ ಇದೆ ಅಂದರೆ ಎಲ್ಲ ಪೈಲ್ವಾನರುಗಳು ಸುಧಾ ಇದನ್ನು ಕೆಲವರು ನೋಡಿದ್ದಿಲ್ಲ. ಪೇಪರ್ ನೋಡ್ಬಿಟ್ಟು ಇದನ್ನು ನೆನ್ನೆ ಪೇಪರ್ ನೋಡಿ ಎಲ್ಲರೂ ನನಗೆ ಎಲ್ಲ ಮೈಸೂರಿನಲ್ಲಿ ಆಗ್ಬೋದು, ಕರ್ನಾಟಕದಲ್ಲಿ ಆಗ್ಬೋದು, ಎಲ್ಲೂ ಈ ಥರದ್ದು ಇರಲಿಲ್ಲ. ನೀವು ಇದನ್ನು ಮಾಡಿಸಿದ್ದೀರಿ ಅಂತ, ಒಳ್ಳೆ ಚೆನ್ನಾಗಿ ಮಾಡಿಸಿದ್ದೀರಿ, ಇದು ಬೇಕಾಗಿತ್ತು ಮೈಸೂರಿಗೇ ಬೇಕಾಗಿತ್ತು. ಅಂದರೆ ಅರಮನೆ ಮುಂದೆನೋ ಇಲ್ಲ ಇನ್ನೊಂದು ಕಡೆ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು. ಆದರೆ ನನಗಿದ್ದದ್ದು ನಾನು ಮಾಡಿಸಿಕೆ ನನ್ನ ವಾರ್ಡಲ್ಲಿ ನನಗೆ ಅವಕಾಶ ಆಯಿತು. ಅದಕ್ಕೆ ನನ್ನ ವಾರ್ಡಲ್ಲಿ ನಾನು ಗೆದ್ದಿರುವಂಥ ವಾರ್ಡಲ್ಲಿ ನನಗೆ ಮಾಡಿಕೆ ಒಂದು ಅವಕಾಶ ಆಯಿತು. ನನಗೆ ಸಂಪೂರ್ಣ ತೃಪ್ತಿ ಇದೆ. ಇದಿಷ್ಟು ಏನು ಪೈಲ್ವಾನ್ ಶ್ರೀನಿವಾಸ್ ಅವರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಗಂಡು ಕಲೆ ಏನಿದೆ, ಈ ಕುಸ್ತಿ ಕಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಈ ರೀತಿಯಾದಂತಹ ಒಂದು ಕುಸ್ತಿ ಕಲೆ ಮುಂದುವರಿಬೇಕು ಅಂತೇಳಿ ಈ ಒಂದು ಪ್ರತಿಮೆಯನ್ನು ಮಾಡಿದ್ದೇನೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮತ್ತು ನ್ಯೂಸ್ 1 ಕನ್ನಡ, ಮೈಸೂರು.